ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮುಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದ ಬಗ್ಗೆ ವಿಡಿಯೋ ಮಾಡಾಕದ್ರಿಂದ ಅದ್ರ ಬಗ್ಗೆ ಏನಪ್ಪ ವಿಚಾರ ಅಂತಂದರೆ ಒಂದಿಬ್ರು ಕಾಮೆಂಟ್ ಮಾಡಿದರು, ಮತ್ತು ಇನ್ನೊಬ್ರು ಫೋನು ಕೂಡ ಮಾಡಿದರು. ಒಂದು ಕಾಮೆಂಟ್ ಏನಪ್ಪ ಅಂತಂದರೆ ನಾವು ಬಗಲ್ಗುಂಟೆನಲ್ಲಿದ್ದೀವಿ, ಬಗಲ್ಗುಂಟೆನಲ್ಲಿ ನಮ್ಮದು ಈಗ ಹಾಲಿ ಇರೋದು ವಾಸ. ಅಪ್ಲಿಕೇಶನ್ ಹಾಕಿದ್ವಿ, ಬಟ್ ಇದು ಯಾವ ಏರಿಯಾಗೆ ಬರುತ್ತೆ ಅಂತ ಹೇಳಿದ್ರು. ಬಟ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳು ಏರಿಯಾ ವೈಸ್ ಬರಲ್ಲ ಮೇಡಮ್. ಎಲ್ಲ ಬೆಂಗಳೂರು ಸುತ್ತ ಎಲ್ಲೆಲ್ಲಿ ಗೌರ್ಮೆಂಟ್ ಜಾಗಗಳಿದ್ದಾವೆ, ಎಲ್ಲ ಸರ್ಕಾರಿ ಭೂಮಿಗಳಿದ್ದಾವೆ, ಅಲ್ಲೆಲ್ಲ ಕಡೆನೂ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳನ್ನ ಕಟ್ಟಿದ್ದಾರೆ. ನೀವು ಎಲ್ಲರೂ ಇಲ್ಲಿ ಬೆಂಗಳೂರಲ್ಲಿ ನೀವು ಯಾವುದೇ ಕಡೆ ಇರ್ಬೋದು. ನೀವು ಉದಾಹರಣೆಗೆ ನೀವು ಯಲಹಂಕದಲ್ಲಿ ಇರ್ತೀರಾ ಅಂತ ಇಟ್ಕೊಳ್ಳಿ. ನಿಮ್ಗೇನಾದ್ರೂ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅರ್ಜಿ ಹಾಕಿ ನೀವೇನಾದ್ರು ಮನೆ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನಿಮ್ಗೇನಾದ್ರೂ ಆ ಸೈಡ್ ಬನಶಂಕರಿ ಬೊಮ್ಮನಹಳ್ಳಿ ಸೈಡು ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಆ ಸೈಡ್ ಬೇಕು ಅಂದ್ರೆ ಅಲ್ಲೂ ಆಗುತ್ತೆ. ಅಥವಾ ನಿಮ್ಗೇನಾದ್ರು ಆನೇಕಲ್ ಸೈಡ್ ಬೇಕು ಅಂತಂದ್ರೆ ಆನೇಕಲ್ ಸೈಡು ಎಲ್ಲಿ ಕಟ್ತಾ ಇದಾರೆ ರಾಜೀವ್ ಗಾಂಧಿ ವಸತಿ ನಿಗಮ ಅಲ್ಲಾಗುತ್ತೆ. ಎಲ್ಲಿ ಬೇಕಾದ್ರೂ ನೀವು ಬೆಂಗಳೂರು ಸುತ್ತಮುತ್ತ ಎಲ್ಲೆಲ್ಲಿ ಕಟ್ತಾ ಇದ್ದಾರೆ ಅಲ್ಲಿ ಎಲ್ಲಿ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಬಟ್ 2 ಆಪ್ಷನ್ ಇರುತ್ತೆ. ಅದು ಏನಪ್ಪಾ ಅಂತಂದ್ರೆ ಸಾರ್ವಜನಿಕ ಮೀಸಲಾತಿ ಅಂತ ಒಂದಿರುತ್ತೆ. ಸಾರ್ವಜನಿಕ ಮೀಸಲಾತಿ ಮತ್ತೆ ಸ್ಥಳೀಯ ಮೀಸಲಾತಿ ಅಂತ 2 ಆಪ್ಷನ್ ಬರುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಅಂದ್ರೆ ಸಾರ್ವಜನಿಕ ಅಂತಂದ್ರೆ ನೀವು ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಹೋಗಕ್ಕೆ, ಅಂದ್ರೆ ನೀವು ಈಗ ಯಲಹಂಕ ಕ್ಷೇತ್ರದಲ್ಲಿ ಇದ್ದೀರಾ ಅನ್ಕೊಳ್ಳಿ. ಯಲಹಂಕ ಕ್ಷೇತ್ರದಲ್ಲಿ ಅಲ್ಲಿ ನೀವು ವಾಸ ಇರ್ತೀರಾ, ಅಲ್ಲಿ ಅಡ್ರೆಸ್ ಇರುತ್ತೆ, ನಿಮ್ದು ಅಪ್ಲಿಕೇಶನ್ ಹಾಕಿರ್ತೀರಾ. ಬಟ್ ನಿಮ್ಗೆ ಬೇಕಾಗಿರೋದು ಆನೇಕಲ್ ಸೈಡ್ಗೆ ಹೋಗ್ಬೇಕು. ಅದು ಬೇರೆ ಕ್ಷೇತ್ರ ಬರುತ್ತೆ. ಆನೇಕಲ್ ಯಾವ ಕ್ಷೇತ್ರ ಸೇರಿದೆಯೋ ಆ ಕ್ಷೇತ್ರಕ್ಕೆ ಬರುತ್ತೆ ಅದು ಆನೇಕಲ್ಲು. ಅವಾಗ ಏನಾಗುತ್ತೆ, ಅದು ನೀವು ಸಾರ್ವಜನಿಕರಾಗ್ತೀರಾ. ಅಂದ್ರೆ ಸಾರ್ವಜನಿಕರಂದ್ರೆ ನಾರ್ಮಲ್ ಆಗಿ ಎಲ್ಲಾ ಜನಗಳು ಏನಾಗ್ತಾರೆ ಅಪ್ಲಿಕೇಶನ್ ಅವ್ರಾಗ್ತೀರಾ. ಸ್ಥಳೀಯರು ಅಂತಂದ್ರೆ ಏನಪ್ಪಾ ಅಂದ್ರೆ ಯಾರು ಆನೇಕಲ್ಲಲ್ಲಿ ಇದ್ಕೊಂಡೆ ಅಪ್ಲಿಕೇಶನ್ ಹಾಕಿ ಆನೇಕಲ್ಲಲ್ಲೇ ಬೇಕು ಅಂತ ತಗೋತಾರಲ್ಲ, ಅಥವಾ ನೀವು ಯಲಹಂಕ ಕ್ಷೇತ್ರದಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳಿ. ಯಲಹಂಕ ಕ್ಷೇತ್ರದಲ್ಲೇ ನೀವು ಅಲ್ಲಿ ನಿಮ್ದು ವಾಸ ಇದ್ದು ಡಾಕ್ಯುಮೆಂಟ್ಸ್ ಎಲ್ಲ ಯಲಹಂಕ ಕ್ಷೇತ್ರದಲ್ಲೇ ಇದ್ದು ನನಗೆ ಯಲಹಂಕ ಕ್ಷೇತ್ರದಲ್ಲೇ ಬೇಕು ಅಂತಿರಲ್ಲ, ಅವಾಗ ನೀವು ಸ್ಥಳೀಯರ ಆಪ್ಷನ್ಗೆ ಬರ್ತೀರಾ. ಅಂದ್ರೆ ಅವ್ರಿಗೆ ಸ್ಥಳೀಯರು ಮತ್ತು ಸಾರ್ವಜನಿಕರು ಇಬ್ರಿಗೂ 50-50% ಅವರು ಮಾಡ್ಕೊಂಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ ರಾಜೀವ್ ಗಾಂಧಿ ವಸತಿ ನಿಗಮದವರು. ಅಂದ್ರೆ ನೀವು ಎಲ್ಲಿ ಹಾಕಿರ್ತೀರ ಅಲ್ಲೇ ತಗೊಂಡ್ರೆ ನಿಮ್ಮನ್ನ ಸ್ಥಳೀಯರಿಗೆ ಸೇರಿಸ್ತಾರೆ. ಅಥವಾ ನೀವು ಬೇರೆ ಕಡೆಯಿಂದ ಬಂದು ಇಲ್ಲಿ ಆಗ್ತು ಅಂತಂದ್ರೆ ನೀವು ಸಾರ್ವಜನಿಕ ಆಪ್ಷನ್ ಸೇರ್ತೀರಿ. ಇನ್ನೊಬ್ರು BBMP ಕಡೆಯಿಂದ ಒಂದು ವಿಡಿಯೋ ಮಾಡಿದ್ದೆ. BBMP ಕಡೆಯಿಂದ ಅನುದಾನ ಅಂತ ಅದಕ್ಕೆ 7 ಲಕ್ಷನೋ ಅಥವಾ 5 ಲಕ್ಷನೋ ಕೊಡ್ತಾರೆ ಅಂತ ಹೇಳಿದ್ರು. ಬಟ್ ಅದು ಏನಕ್ಕಪ್ಪ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಇದೆಯಂತೆ. ಬಟ್ ಅದು ಯಾರಿಗೆ ಕೊಡೋದು ಅಂತಂದ್ರೆ ಖಾಲಿ ಜಾಗ, ಅಂದ್ರೆ ಖಾಲಿ ನಿವೇಶನ, ಅಂದ್ರೆ ಯಾರ ಹತ್ರ ಸೈಟ್ ಇರ್ತದೆ ಅಥವಾ ಅಲ್ಲಿ ಅವರು ಮನೆ ಕಟ್ಟಿ ಹಳೆ ಮನೆನ ಒಡೆದಾಕಿ ಹೊಸ ಮನೆ ಕಟ್ಕೊಳ್ತಾರೆ. ಅಂದ್ರೆ ಯಾವ್ದೋ ಒಂದು ಸೀಟ್ ಮನೆನೋ ಇಲ್ಲ ಹಳೆ ಯಾವ್ದೋ ಗುಡ್ಸೋ ಯಾವ್ದೋ ಒಂದು ಸಡ್ಡೋ ಯಾವ್ದೋ ಒಂದು ಇರ್ತದೆ, ಅದನ್ನ ತೆಗೆದಾಕಿ ಹೊಸ ಮನೆ ಯಾರ್ಯಾರು ಕಟ್ಕೋತಾರೆ ಅಂತವ್ರಿಗೆ ಮಾತ್ರ ಅದನ್ನ BBMP ಕಡೆಯಿಂದ ಕೊಡೋದು. ಇವಾಗಲೂ ಅದಕ್ಕೂ ಕೂಡ ಅಪ್ಲಿಕೇಶನ್ ತಗೋತಾರೆ. ಬಟ್ ಈ ರಾಜೀವ್ ಗಾಂಧಿ ನಿಗಮದ ಮನೆಗಳಿಗೂ ಆ ಮನೆಗಳಿಗೂ ಎರಡಕ್ಕೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ಅದಕ್ಕೆ ಕೊಡೋದೇ ಇದಕ್ಕೆ ಕೊಡಲ್ಲ. ಅದೊಂದು ಮಾಡಿದ್ದಾರೆ. ಯಾಕೆಂದ್ರೆ ಅದು ಖಾಲಿ ಜಾಗ ಇರೋರ್ಗೆ ಮಾತ್ರ ಕೊಡೋದು. ಬೆಂಗಳೂರಿಗೆ ಕೊಡ್ತಾರಂತೆ, ಬಟ್ ಬೆಂಗಳೂರು ಗ್ರಾಮಾಂತರಕ್ಕೆ ಕೊಡ್ತಾರೆ. ಬಟ್ ಖಾಲಿ ಜಾಗ ಇರೋರ್ಗೆ ಮಾತ್ರ, ಖಾಲಿ ನಿವಾಸನ ಇರೋರ್ಗೆ ಮಾತ್ರ. ಇದು ರಾಜೀವ್ ಗಾಂಧಿ ನಿಗಮ ವಸತಿ ನಿಗಮಕ್ಕೂ ಅದಕ್ಕೂ ಲಿಂಕ್ ಆಗಲ್ಲ. ಯಾಕೆಂತಂದ್ರೆ ಇದು ನಾವು ತಗೋತಾ ಇರೋದು ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳು ಅಪಾರ್ಟ್ಮೆಂಟ್ ಮನೆಗಳಾಗಿರೋದ್ರಿಂದ ಅವರು ಅಪಾರ್ಟ್ಮೆಂಟ್ ಮನೆಗಳಿಗೆ ಅದನ್ನ ಕೊಡಲ್ಲ. ಲೋನ್ನ ಏನಿದ್ರು ಖಾಲಿ ಜಾಗ ಇದ್ದು ಮನೆ ಕಟ್ಕೊಳ್ಳೋಂಥವ್ರು ಅಥವಾ ಹಳೆ ಮನೆನ ಹೊಡೆದಾಕಿ ಹೊಸ ಮನೆ ಕಟ್ಟೋಂಥವ್ರು ಮಾತ್ರ ಆ ಲೋನ್ ಆಪ್ಷನ್ ಇರೋದು ಅಂತ ಅದೊಂದು ಹೇಳಿದ್ರು. ಮತ್ತೆ ಇನ್ನೊಬ್ರು ನನಗೆ ಫೋನ್ ಮಾಡಿದ್ರು. ಆಯಪ್ಪ ಸುಮಾರು 2 ವರ್ಷದಿಂದ ನನಗೆ ಪರಿಚಯನೇ ಇದ್ದಾರೆ. ಅಂದ್ರೆ ನಾವು ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳು ನೋಡ್ಕೊಂಬರಕ್ ಹೋದಾಗ್ಲೇನೆ ಆಯಪ್ಪ ನನ್ಗೆ ಪರಿಚಯ ಆಗಿದ್ದು. ಬಟ್ ಈಗಲೂ ಕೂಡ ಅವರು ಫಸ್ಟ್ 2 BHK ಹಾಕಿದ್ರು, ಅಂದ್ರೆ 2 BHK ಹಾಕಿದ್ರು. 2 BHK ಹಾಕಿ ಅಪ್ಪನ್ಗೆ ಸಬ್ಸಿಡಿ ಸಿಗಲ್ಲ. 2 BHK ಏನ್ ರೇಟು ಏನಂದ್ರೆ ಏನೂ ಗೊತ್ತಿಲ್ಲ. ಸುಮ್ಮನೆ ಅವತ್ತು ಬಂದ್ರು, ನನ್ನ ಜೊತೆ ಸಿಕ್ಕಿದ್ರು, ಹಿಂಗೆ ಏನಂತ ವಿಚಾರ ಎಲ್ಲ ಕೇಳ್ಕೊಂಡ್ರು. ನಾನು ಮತ್ತೆ ಅದು ಹೇಳ್ಕೊಟ್ಟೆ, ಕ್ಯಾನ್ಸಲ್ ಮಾಡಿಸಿ ಸರ್, ಕ್ಯಾನ್ಸಲ್ ಮಾಡಿಸಿ, ನೀವು 1 BHK ಹಾಕಿದ್ರೆ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಅಂತ ಹಾಕಿದ್ದಾರೆ. ಅವರು ಈಗ ಅಪ್ಲಿಕೇಶನ್ ಹಾಕಿ ಆಲ್ರೆಡಿ ಅವರು ಹೋದ ವರ್ಷ 1 ವರ್ಷನೇ ಆಗಿದೆ ಅರ್ಜಿ ಹಾಕಿ. ಒಂದು 3 ತಿಂಗಳಿಗೋ 6 ತಿಂಗಳಿಗೋ ಅವ್ರಿಗೆ ಬಂದಿದೆ, ಮೆಸೇಜ್ ಬಂದಿದೆ ಅಂತೆ. ಇದುವರೆಗೂ ಕೂಡ ಅವರು ಅಮೌಂಟನ್ನೇ ಕಟ್ಟಿಲ್ಲ. ಆಯಪ್ಪ ಇದುವರೆಗೂ ಕೂಡ ಬಂದು ಮೆಸೇಜ್ ಬಂದೇನೆ ಒಂದು 3 ತಿಂಗಳು 6 ತಿಂಗಳು ಆಯ್ತಂತೆ, ಇನ್ನೂ ಆಯಪ್ಪ ಅಕೌಂಟ್ ದುಡ್ಡೇ ಕಟ್ಟಿಲ್ಲ. ಆಯಪ್ಪ ಈಗಲೂ ಕಾಲ್ ಮಾಡಿ ಕೇಳೋದೇನಪ್ಪ ಅಂತಂದ್ರೆ, ಈಗಲೂ ಅವ್ರು ಹೇಳ್ತಾ ಇರೋದೇನಪ್ಪ ಅಂದ್ರೆ
ಇದು ಏನಪ್ಪ, ನಾವು ದುಡ್ಡು ಕಟ್ಟೋದೇನಾದ್ರೂ ಮನ್ನಾ ಆಗುತ್ತಾ ಅಥವಾ ಫ್ರೀಯಾಗಿ ಕೊಡ್ತಾರ ಮನೆನ? ಇದೇ ಯಾವಾಗಲೂ ಫೋನ್ ಮಾಡಿದ್ರು ಅಯ್ಯಪ್ಪ ಅದೇ ಕೇಳ್ತಾ ಇರೋದು. ಅದು ಈ ಸತಿ ಕರೆಕ್ಟಾಗಿ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೂ ನಮ್ಮೇಲೆ ಸುಮಾರು ಜನ ಅದೇನೇ ಹೇಳ್ತಾ ಇರ್ತಾರೆ, ಯಾವ್ದಾರ ಬೇರೆ ಸರ್ಕಾರ ಬಂದ್ರೆ ಮನ್ನಾ ಮಾಡ್ತಾರ ಅಥವಾ ನಮ್ಗೆ ಇದು ಫ್ರೀಯಾಗಿ ಕೊಡ್ತಾರ ಮನೆಗಳನ್ನ ಅಂತ. ಇದು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಸಂಬಂಧಪಟ್ಟಿರೋ ಮನೆಗಳದು. ಯಾವುದೇ ಕಾರಣಕ್ಕೂ ಇದು ಮನ್ನಾನೂ ಆಗಲ್ಲ. ಯಾಕೆಂದ್ರೆ ಅವರು ಬ್ಯಾಂಕ್ ಮುಖಾಂತರ ಲೋನ್ ಕೊಡಿಸ್ತಾ ಇರೋದು. ಮನ್ನಾ ಆಗ್ಬೇಕು ಅಂದ್ರೆ ಸರ್ಕಾರದಿಂದನೇ ಲೋನ್ ಕೊಡ್ಬೇಕಿತ್ತು. ಸಾಲ ಮನ್ನಾ ಆಗ್ಬೇಕು ಅಂದ್ರೆ ಸರ್ಕಾರದ ಕಡೆಯಿಂದನೇ ಅದು ಅಮೌಂಟ್ ಲೋನ್ ಬಂದಿದ್ರೆ ಅವಾಗ ಬೇಕಾದ್ರೆ ಸರ್ಕಾರ ಅದನ್ನ ಲೋನ್ ಅಮೌಂಟ್ ಮನ್ನಾ ಮಾಡ್ತಾ ಇತ್ತು. ಬಟ್ ಈಗ ಅವ್ರು ಏನ್ ಮಾಡ್ತಾ ಇದಾರೆ, ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಿವಿಲ್ ಸ್ಕೋರ್ ಚೆನ್ನಾಗಿರೋರ್ಗೆ, ಸಿವಿಲ್ ಸ್ಕೋರ್ ಚೆನ್ನಾಗಿದ್ದು ಒಳ್ಳೆ ಟ್ರಾನ್ಸಾಕ್ಷನ್ ಇದ್ರೆ ಅವ್ರಿಗೆ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲೇ ಕಮ್ಮಿ ಇಂಟ್ರೆಸ್ಟ್ 7% ಅಥವಾ 8% ಅಲ್ಲೇ ಬಡ್ಡಿ ಇಂಟ್ರೆಸ್ಟ್ ರೇಟ್ ಅಲ್ಲೇ ಲೋನ್ ಕೊಡಿಸ್ತಾರೆ. ಇಲ್ಲಾಂದ್ರೆ ನೀವು ಸಿವಿಲ್ ಸ್ಕೋರ್ ಇಲ್ಲ ಅಂದ್ರೆ ನೀವು ಫೈನಾನ್ಸ್ ಕಂಪ್ನಿಗಳಿಗೆ ಹೋಗ್ಬೇಕಾಯ್ತಾ, ಅವರು 11% 12% ಈ ತರ ಹಾಕಿ ತಗೋತಾರೆ. ಬಟ್ ಈ ತರ ಕೊಡ್ತಾ ಇರೋದ್ರಿಂದ ಅದು ಬೇರೆ ಸಂಸ್ಥೆ ಆಗುತ್ತೆ. ಸರ್ಕಾರೇತರ ಸಂಸ್ಥೆಗಳು ಅವೆಲ್ಲ ಬ್ಯಾಂಕ್ ಆಗ್ಬೋದು ಅಥವಾ ಇದಾಗ್ಬೋದು, ಫೈನಾನ್ಸ್ ಕಂಪ್ನಿ ಆಗ್ಬೋದು, ಅವು ಸರ್ಕಾರೇತರ ಸಂಸ್ಥೆಗಳಾಗ್ತವೆ. ಅಲ್ಲಿಂದ ಲೋನ್ ತಗೊಳ್ಳೋದ್ರಿಂದ ಅದು ಯಾವುದೇ ರೀತಿ ಮನ್ನಾನೂ ಆಗಲ್ಲ, ನೀವು ಕಟ್ಟಲೇಬೇಕು. ಇನ್ನೂ ಒಂದು ಆಪ್ಷನ್ ನಿಮ್ಗೆ ಏನಪ್ಪಾ ಅಂದ್ರೆ, ಲೋನ್ದು ಇನ್ನೂ ಒಂದು ಬೆನಿಫಿಟ್ ಏನಪ್ಪಾ ಅಂದ್ರೆ, ನೀವು ಅಕಸ್ಮಾತ್ ಲೋನ್ ಹಾಕಿಸ್ಕೊಂಡಿರ್ತೀರ ಅನ್ಕೊಳ್ಳಿ, ಒಂದು 7 ಲಕ್ಷ ರೂಪಾಯಿ ಮನೆ ಕಟ್ಬೇಕು ಒಬ್ರು, ಒಂದು ಮಿನಿಮಮ್ 7 ಲಕ್ಷ ರೂಪಾಯಿ ಮನೆ ಕಟ್ಬೇಕು. 7 ಲಕ್ಷಕ್ಕೆ ನೀವು ಲೋನ್ ಹಾಕಿಸ್ಕೊಂಡಿರ್ತೀರಾ, ಅದು 6 ಮಂತ್ 6 ತಿಂಗಳು ಅಥವಾ 1 ವರ್ಷ, 6 ತಿಂಗಳು 1 ವರ್ಷ ನೀವು ಲೋನ್ನ ವಾಪಸ್ ತಗೊಳಕ್ಕಾಗಲ್ಲ, ನೀವು ಕಟ್ತಾ ಇರ್ಬೇಕು. 6 ತಿಂಗಳು ಆದ್ಮೇಲೆ ಬೇಕಾದ್ರೆ ನೀವೇನಾದ್ರು ನಿಮ್ಗೆ ಯಾವ್ದಾರ ಒಂದು ಬೇರೆ ಅಮೌಂಟ್ ಬಂದು ನಾನು ಪೂರ್ತಿ ಅಮೌಂಟ್ ನ ಕ್ಲಿಯರ್ ಮಾಡ್ತೀನಿ ಅಂದ್ರೆ ಪೂರ್ತಿ ಅಮೌಂಟ್ ಕ್ಲಿಯರ್ ಮಾಡ್ಸ್ಕೊತಾರೆ. ಬಟ್ ಟೋಟಲ್ ಬಡ್ಡಿ ಗಿಡ್ಡಿ ಏನು ಸೇರ್ಸಲ್ಲ. ಅದಕ್ಕೆ ಬಡ್ಡಿ ಒಂದು ಇಷ್ಟು ಪರ್ಸೆಂಟ್ ಅಥವಾ 50% ಬಡ್ಡಿ ಮಾತ್ರ ಸೇರಿಸ್ತಾರೆ ಅನ್ಸುತ್ತೆ. 50% ಬಡ್ಡಿ ಮಾತ್ರ ಸೇರಿಸ್ತಾರೆ. ಯಾರನ್ನೋ ಒಬ್ರು ಕೇಳಿದೆ, ಅವ್ರು ಕೇಳಿದ್ರು ಯಾರು ಮಧ್ಯದಲ್ಲಿ ಕ್ಯಾನ್ಸಲ್ ಮಾಡ್ತಾರೆ ಅಂದ್ರೆ 6 ತಿಂಗಳಾದ್ಮೇಲೆ, 6 ತಿಂಗಳವರೆಗೂ ಅದೇನು ಮಾಡಕ್ಕಾಗಲ್ಲ. 6 ತಿಂಗಳಾದ್ಮೇಲೆ ನೀವೇನಾದ್ರೂ ನಾವು ಇದ್ ಮಾಡ್ಕೋತೀವಿ ಅಂದ್ರೆ 50% ಬಡ್ಡಿ ಇಂಟ್ರೆಸ್ಟ್ ರೇಟ್ ನ ಕಮ್ಮಿ ಮಾಡಿ ಪೂರ್ತಿ ನಿಮ್ಮ ಹತ್ರ ಟೋಟಲ್ ಅಮೌಂಟ್ ಕಟ್ಸ್ಕೊತಾರೆ. ಇಲ್ಲಾಂದ್ರೆ ನೀವು 2 ವರ್ಷ ಬಿಟ್ಟು ಕಟ್ಕೋತೀನಿ ಅಂತಂದ್ರೆ 30% ಕಮ್ಮಿನ ಕಟ್ ಮಾಡಿ, ಬಡ್ಡಿನ ಕಟ್ ಮಾಡಿ ಕಟ್ಸ್ಕೊತಾರೆ. ನೀವೇನಾದ್ರೂ 3 ಇಯರ್ ಅಂದ್ರೆ 2 ಇಯರ್ ಬಿಟ್ಟು ನೀವು ಎಷ್ಟೇ ವರ್ಷಕ್ಕೆ ನೀವು ಮನ್ನಾ ಮಾಡಿಸ್ತಂದ್ರೆ 2 ವರ್ಷಕ್ಕಂಟ ಮಿನಿಮಮ್ ನೀವು ಕಟ್ಟಿರ್ತೀರ. 2 ವರ್ಷ ಲೋನ್ ಅಮೌಂಟ್ ಕಟ್ಕೊ ಹೋಗ್ತೀರಾ. 2 ವರ್ಷ ಆದ್ಮೇಲೆ ನೀವು ಏನಾದ್ರು ನಾನು ಪೂರ್ತಿ ಅಮೌಂಟ್ ಲೋನ್ ಅಮೌಂಟ್ ನ ಕ್ಲಿಯರ್ ಮಾಡ್ತೀನಿ ಅಂತಂದ್ರೆ 10% 20% ಇಂಟ್ರೆಸ್ಟ್ ಇದೆ, ಕಮ್ಮಿ ಇಂಟ್ರೆಸ್ಟ್ ರೇಟ್ ಅಲ್ಲಿ ಪೂರ್ತಿ ಕ್ಲಿಯರ್ ಮಾಡ್ತಾರೆ. ಈ ತರ ಒಂದು ಆಪ್ಷನ್ ಇದೆ. ಹಾಗಾಗಿ ನೀವೇನಾದ್ರೂ ಲೋನ್ ತಗೋತು ಅಂದ್ರೆ ಇದೊಂದು ಆಪ್ಷನ್ ಚೆನ್ನಾಗಿದೆ. ನೀವು ಮಧ್ಯದಲ್ಲೇ ಬೇಕಾದ್ರೆ ನಿಮ್ಗೆ ಅಮೌಂಟ್ ಬಂತು ಅಂದ್ರೆ ನೀವು ಕ್ಲಿಯರ್ ಮಾಡ್ಕೋಬಹುದು. ಮತ್ತೆ ಸರ್ಕಾರದಿಂದ ಯಾವುದೇ ಸರ್ಕಾರ ಬಂತು ಅಂದ್ರೆ ಈ ಸರ್ಕಾರ ಮುಗಿದು ಬೇರೆ ಸರ್ಕಾರ ಬಂದ್ರೂ ಕೂಡ ಯಾವುದೇ ರೀತಿ ಕ್ಯಾನ್ಸಲೇಷನ್ ಆಗಲ್ಲ, ಅಮೌಂಟ್ ಮನ್ನಾ ಮಾಡಲ್ಲ. ಮತ್ತೆ ಅನುದಾನನು ಇನ್ಯಾವುದೇ ರೀತಿ ಅನುದಾನನು ಬರಲ್ಲ. ಏನಕ್ಕಪ್ಪ ಅಂತಂದ್ರೆ ಇದು ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಇಂದ 2 ಗೌರ್ಮೆಂಟ್ ಕಡೆಯಿಂದನು ಆಲ್ರೆಡಿ ಸಬ್ಸಿಡಿ ಬಂದ್ಬಿಟ್ಟಿದೆ. ನಮ್ಗೆ ಸಬ್ಸಿಡಿ ಬಂದ ಮೇಲೆ ಅದು ಮುಗೀತು. ಇನ್ ಯಾವುದೇ ಕಾರಣಕ್ಕೂ ಬೇರೆ ಯಾವ್ದು ಇದು ಕೊಡಲ್ಲ. ಬಟ್ ಏನೋ ಕಮ್ಮಿ ಮಾಡಿ ಅಂತ ಅವ್ರು ಜಗಳ ಮಾಡಿ ಏನೋ ಗಲಾಟೆ ಮಾಡಿದ್ದಕ್ಕೆ 1 ಲಕ್ಷ ರೂಪಾಯಿ ಸಿದ್ದರಾಮಯ್ಯ ಅವ್ರ ಕಡೆಯಿಂದ 1 ಲಕ್ಷ ರೂಪಾಯಿ ಕಮ್ಮಿ ಆಯ್ತು, ಅದಷ್ಟೇ. ಈಗ ಯಾಕಂದ್ರೆ ಕೆಲವರು 8 ಲಕ್ಷ ಕಟ್ಟಬೇಕಾಯ್ತು, 50,000 ಬ್ಯಾಂಕಿಗೆ ಆಲ್ರೆಡಿ ಕಟ್ಟಿದ್ರು, 8 ಲಕ್ಷ ಕಟ್ಟಬೇಕಾಯ್ತು. 8 ಲಕ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರದಿಂದ 1 ಲಕ್ಷ ಕೊಟ್ಟರು, ಇನ್ನು 7 ಲಕ್ಷ ರೂಪಾಯಿನ ಕಟ್ಟಬೇಕು ಅಷ್ಟೇ. ಅದು ಬಿಟ್ರೆ ಇನ್ನೇನು ಬೇರೆ ಆಪ್ಷನ್ ಇಲ್ಲ, ನೀವು ಕಟ್ಟಲೇಬೇಕು. ನನ್ನ ಪ್ರಕಾರ ಹೇಳೋದಾದ್ರೆ ದಯವಿಟ್ಟು ನೀವು ಆರಾಮಾಗಿ ಕಟ್ಬಿಟ್ಟು ತಗೋಬಹುದು. ಯಾಕೆ ಗೊತ್ತಾ? ಯಾಕೆಂದ್ರೆ ಬೇರೆ ಇಲ್ಲೇನೆ ನಾನ್ ಕೆಲಸ ಮಾಡೋ ಕಡೆನೆ ಒಂದು 1 BHK ಮನೆ ಕಟ್ತಾ ಇದಾರೆ. 1 BHK ಇದೆ, 2 BHK ಇದೆ, ಮತ್ತೆ 3 BHK 3 ತರ ಇದೆ. 1 BHKಗೆ ಅಲ್ಲಿ 25 ಲಕ್ಷ ರೂಪಾಯಿ ನಡೀತಾ ಇದೆ. 1 BHK ಮನೆನೆ 25 ಲಕ್ಷ ರೂಪಾಯಿ ನಡೀತಿದೆ. ಅದೇ 2 BHK ಇದೆ, ಅದು 2 BHK 45 ಲಕ್ಷ ಇದೆ. ಮತ್ತೆ 3 BHK 75 ಲಕ್ಷ ಇದೆ. ಈ ತರ 3 ಸ್ಟೆಪ್ ಅಲ್ಲಿ ಇದೆ. ಇದು ಓನ್ ಕನ್ಸ್ಟ್ರಕ್ಷನ್ ಅವರು ಕಟ್ತಾ ಇರೋದು, ಆ ತರ ಇದೆ. ಈಗ 1 BHK ನ ಇವರು 25 ಲಕ್ಷಕ್ಕೆ ಮಾರ್ತಾ ಇದಾರೆ ಅಂದಾಗ ನೀವು ಇಲ್ಲಿ 7 ಲಕ್ಷ 8 ಲಕ್ಷ ರೂಪಾಯಿ ಯಾಕೆ ತಗೊಳಕ್ಕಾಗಲ್ಲ? ಬಟ್ ಏನಪ್ಪಾ ಅಂದ್ರೆ ಆ ಮನೆಗಳನ್ನ ನಾನು ನೋಡಿದೆ. ಯಾವುದು ಈಗೇನು ನಾನು ಹೇಳ್ದೆ ಕನ್ಸ್ಟ್ರಕ್ಷನ್ ಮಾಡಿರೋದು ಬೇರೆಯವರು ಅಂತ ಅಂದ, ಅದು ಮನೆಗಳು ನೋಡಿದೆ. ಬಟ್ ಏನಪ್ಪಾ ಮನೆಗಳಂದ್ರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬರ್ಬೋದು ಅಷ್ಟೇ. ಏನಪ್ಪಾ ಹಾಲು ಸ್ವಲ್ಪ ಜಾಸ್ತಿ ಬರ್ಬೋದು, ರೂಮು ಸ್ವಲ್ಪ ಜಾಸ್ತಿ ಬರ್ಬೋದು, ಜಾಗ ಸ್ವಲ್ಪ ಜಾಸ್ತಿ ಬರ್ಬೋದು ಅಷ್ಟೇನೆ. ಅಷ್ಟು ಬಿಟ್ರೆ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಇವ್ರು ಹೆಂಗ್ ಕಟ್ಟಿದಾರೋ, ರಾಜೀವ್ ಗಾಂಧಿ ವಸತಿ ನಿಗಮದವ್ರು ಯಾವ ತರ ಕಟ್ಟಿದಾರೋ ಅದೇ ರೀತಿ ಕಟ್ಟಿದ್ದಾರೆ. ಬಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿರ್ಬೋದು ಅಷ್ಟೇ ಅವರು. ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ. ಇವ್ರು ಕಟ್ಟಿರೋ ಕ್ವಾಲಿಟಿಗೆ ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದವರು ಏನೇನು ಕ್ವಾಲಿಟಿ ಮೆಟೀರಿಯಲ್ಗಳನ್ನ ಹಾಕಿ ಕಟ್ಟಿದಾರೋ ಆ ಕ್ವಾಲಿಟಿಗೆ ನೀವು 7 ರಿಂದ 8 ಲಕ್ಷ ರೂಪಾಯಿ ಕೊಟ್ಟು ಆರಾಮಾಗಿ
10 ಲಕ್ಷ ಕೊಟ್ಟು ತಗೊಂಡ್ರು ಬೆನಿಫಿಟ್. ನಾನು ಹೇಳಿದೆ 10 ಲಕ್ಷ ಕೊಟ್ಟರು, ಬಟ್ ಕೆಲವ್ರು ಕಟ್ಟಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ, ಕಟ್ಟಕ್ಕಾಗಲ್ಲ. ನೋಡಿ ಆ ತರದವ್ರು ಲೋನ್ ಹಾಕಿಸ್ಕೊಂಡು ಏನೋ ಒಂದ್ ಮಾಡಿ. ಯಾಕೆಂದ್ರೆ ಈಗ ಕಟ್ಟಕ್ಕಾಗ್ಲಿಲ್ಲ ಅಂತಂದ್ರೆ ನೀವು ಮುಂದೆ ಯಾವ್ದೇ ರೀತಿ ಮುಂದೆ ಈ ಸ್ಕೀಮ್ ಬರುತ್ತೋ ಬರಲ್ಲೋ ಗೊತ್ತಿಲ್ಲ. ಈ ಸ್ಕೀಮ್ ಯಾಕೆ ತಗೊಳ್ಳಿ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ಯಾಕಪ್ಪ ಅಂತಂದ್ರೆ, ಇದು ನೀವು ಆಲ್ರೆಡಿ ಮನೇಲಿ ಇರ್ಬೋದು ಹೋಗಿ. ಈಗ ನೀವು ಅದೇ ಒಂದು 6 ಲಕ್ಷ ರೂಪಾಯಿ, ಈಗ 6 ಲಕ್ಷ 7 ಲಕ್ಷಕ್ಕೆಲ್ಲ ಆಲ್ರೆಡಿ ಸೈಟ್ಗಳು ಸಿಗ್ತವೆ ನೆಲಮಂಗಲದ 6 ಲಕ್ಷ 7 ಲಕ್ಷಕ್ಕೆಲ್ಲ. ನೀವು ತಕೊಂಡು ಅದ್ ಮನೆ ಯಾವ ತರ ಕಟ್ತೀರಾ? ಬರೀ ಖಾಲಿ ಸೈಟ್ ತಗೋತೀರಾ ಅಷ್ಟೇ. ಖಾಲಿ ಸೈಟ್ ತಗೊಂಡು ಇರಕ್ಕೆ ಮನೆ, ಈಗ ಇದನ್ನ ಕಟ್ಟಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ ಅಂದ್ಮೇಲೆ ಅದು ಖಾಲಿ ಸೈಟ್ ತಗೊಂಡು ಏನ್ ಮಾಡ್ತೀರಾ? ಅದಕ್ಕೋಸ್ಕರ ಹೇಳ್ತಾ ಇರೋದು, ಈ ತಗೊಂಡ್ರೆ ನಿಮ್ಗೆ ಒಂದು ಅನುಕೂಲ ಏನಪ್ಪಾ ಅಂತಂದ್ರೆ, ನೀವು ಮನೇಲೆ ಇರ್ಬೋದು. ಆಲ್ರೆಡಿ ನೀವು ಮನೇಲಿ ಇತ್ತು ಅಂತಂದ್ರೆ ಆಲ್ರೆಡಿ ನೀವು ಬಾಡಿಗೆ ಕಟ್ಟೋದು ತಪ್ಪುತ್ತೆ. ಯಾಕೆಂದ್ರೆ ಅದೇನೋ ಒಂದ್ ಗಾದೆ ಹೇಳ್ತಾರಲ್ಲ, ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸು ಅಂತ ಒಂದ್ ಗಾದೆ ಮಾತಿದೆ. ಅದೇನು ಗೊತ್ತಾ, ಬೀಸೋ ದೊಣ್ಣೆ ತಪ್ಪಿಸ್ಕೊತು ಅಂದ್ರೆ, ಈಗ ನಾವು ಇದನ್ನ ಸಾಯೋವರೆಗೂ ಇಲ್ಲಿ ಬಾಡಿಗೆ ಕಟ್ಟೋ ಬದಲು ಅಲ್ಲಿ ಯಾಕೆ ನಾವು ಒಂದ್ 10 ವರ್ಷ ಲೋನ್ ಕಟ್ಟಬಾರ್ದು? ಅದನ್ನ ಒಂದ್ಸಲಿ ಯೋಚನೆ ಮಾಡಿ ನೋಡಿ ನೀವು. ಒಂದ್ಸರಿ ಯೋಚನೆ ಮಾಡಿ ನೋಡಿ ನೀವು. ಈಗ ಸಾಯೋವರೆಗೂ ನೀವು ಬಾಡಿಗೆನೆ ಒಬ್ರು ಕಾಲ್ ಮಾಡಿದ್ರು ನನಗೆ, ಹೋದ ವಿಡಿಯೋದಲ್ಲಿ ಒಂದ್ಸತಿ ಯಾವ್ದೋ ಒಂದು ವಿಡಿಯೋದಲ್ಲಿ ಹೇಳಿದೆ. ಅವರು ಮಾರ್ಕೆಟ್ ಏರಿಯಾದಲ್ಲಿ ಇರೋದು ಆ ಅಮ್ಮ, ಅವ್ರ ಹೆಸರು ಏನೋ ಹೇಳಿದ್ರು, ಸುನಂದಮ್ಮನೋ ಏನೋ ಹೇಳಿದ್ರು. ಅವ್ರು ಮಾರ್ಕೆಟ್ ಏರಿಯಾದಲ್ಲಿ ಅಂತ ಇರೋದು. ಅವ್ರು ಸರ್ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಸರ್, ನಾನು ಅಪ್ಲಿಕೇಶನ್ ಹಾಕ್ತೀನಿ ಸರ್, ಈಗಲೂ ಹಾಕ್ಬೋದು ಅಂದ್ಬಿಟ್ಟು ನನಗೆ ಕಾಲ್ ಮಾಡಿ ಕೇಳಿದ್ರು, ಹಾಕಿ ಅಂತಂದೆ. ಅವರು 30ರಿಂದ 35 ವರ್ಷದಿಂದ ಬೆಂಗಳೂರಲ್ಲಿ ಇದ್ದಾರಂತೆ. 30ರಿಂದ 35 ವರ್ಷ, 35 ವರ್ಷ ಆಗ್ತಂತೆ ಬೆಂಗಳೂರಿಗೆ ಬಂದು. ಅವ್ರು ಯಾವ್ದೋ ಬೇರೆ ಊರವರು, ಇಲ್ಲಿ ಬಂದು 35 ವರ್ಷ ಆಯ್ತಂತೆ. ಇವತ್ತಿನವರೆಗೂ ಅವರು ಲೋನ್ ಅಂತೀನಿ, ಬಾಡಿಗೆನಲ್ಲೇ ಇದಾರಂತೆ ಮನೆ. ಇವತ್ತವರೆಗೂ ಬಾಡಿಗೆ ಮನೆಯಲ್ಲೇ ಇದ್ದೀನಿ ಸರ್, ಹಾಗಾಗಿ ನನಗೆ ಮನೆ ದಯವಿಟ್ಟು ಬೇಕೇ ಬೇಕು, ಒಂದು ಅಪ್ಲಿಕೇಶನ್ ಹಾಕ್ತೀನಿ ಸರ್, ಏನಾದ್ರು ಮಾಹಿತಿ ಇದ್ರೆ ಕಾಲ್ ಮಾಡ್ತೀನಿ, ಕೊಡಿ ಸರ್ ನನಗೆ ಮಾಹಿತಿನ ಅಂತ ಇದು ಮಾಡೋದು. ಇಲ್ಲ ಹೇಳಿ, ನಿಮ್ಗೆ ಏನ್ ಮಾಹಿತಿ ಬೇಕು ಹೇಳಿ, ಕೊಡ್ತೀನಿ ಅಂತ ನಾನೇ ಹೇಳಿದೆ ಅವ್ರಿಗೆ ಫೋನಲ್ಲಿ. ಹಾಗಾಗಿ ನೀವು ಬೇರೆ ಯಾವ ಊರಿಂದಾರು ಬಂದಿರಿ, ಈಗ ಬೆಂಗಳೂರಿಗೆ ಬಂದಿದ್ರೆ ನೀವು ಒಂದು 5 ವರ್ಷ 10 ವರ್ಷ ಆಗಿದೆ ಅಂತ ಅಂದ್ಮೇಲೆ ಇನ್ನೊಂದು 10 ವರ್ಷಕ್ಕಾರ ನೀವು ಕಟ್ಟಲೇಬೇಕಲ್ವಾ ಬಾಡಿಗೆ? ಈಗಲೇ ಎಷ್ಟು ಹೇಳ್ತಿದಾರೆ ಬಾಡಿಗೆ? ಈಗ ನಾನಿರೋ ಮನೆನೇ ಈಗ ಡಬಲ್ ಮಾಡಿದ್ರು ಓನರು. ನಾನಿರೋ ಮನೆನ ಈಗ ಡಬಲ್ ಮಾಡಿದ್ರು. ಬೇರೆ ಕಡೆ ಹೋಗೋಣ ಅಂತ ನೋಡಿ ಬೇರೆ ಕಡೆ ಹುಡುಕ್ತೀವಿ, ಅಲ್ಲೂ ಕೂಡ ಡಬಲ್ ರೇಟೇನೆ ಹೇಳ್ತಾ ಇದಾರೆ. ಎಲ್ಲಾ ಕಡೆನೂ ಜಾಸ್ತಿ ಆಗ್ತಾ ಇದೆ ರೇಟು. ಹಾಗಾಗಿ ಬಾಡಿಗೆ ಮನೆಯವರು ಕೂಡ ತುಂಬಾ ಜಾಸ್ತಿ ಹೇಳ್ತಾ ಇದಾರೆ. ಬಾಡಿಗೆಗಳು, ಅಡ್ವಾನ್ಸ್ಗಳು ಎಲ್ಲಾನು ಕೂಡ ತುಂಬಾ ಜಾಸ್ತಿ ಮಾಡ್ತಾರೆ. ಇನ್ನು ಮುಂದೆ ಹೋಯ್ತಾ ಇನ್ನೊಂದು 4-5 ವರ್ಷ ಹೋಯ್ತು ಅಂತಂದ್ರೆ 1 BHKಗೆ 10,000 ರೂಪಾಯಿ ಬಾಡಿಗೆ ಕಟ್ಬೇಕಾಯ್ತು. ಅದಂತೂ ನಿಜ, ಸತ್ಯ. ಈ ಬೆಂಗಳೂರಲ್ಲಿ 1 BHKಗೆ 10,000 ರೂಪಾಯಿ ಬಾಡಿಗೆನ ಕಟ್ಟೋ ಕಾಲ ಬಂದೇ ಬರುತ್ತೆ. ಅದಂತೂ ನಿಜ. ಅದನ್ನ ನೆನಪಿನ ಇಟ್ಕೊಂಡು ದಯವಿಟ್ಟು ನಿಮ್ದು ಅಂತ ಏನೋ ಒಂದು ಅಪಾರ್ಟ್ಮೆಂಟ್ ಮನೆನೇ ಆಗ್ಬೋದು, ಅದು ಗೌರ್ಮೆಂಟ್ ಕಡೆಯಿಂದನೇ ಆಗ್ಬೋದು, ಕೊಡ್ತಾ ಇದಾರೆ ಅಂದಾಗ ತಗೊಳ್ಳಿ. ಏನೋ ಒಂದು ಕಷ್ಟ ಬಿದ್ದು ತಗೊಳ್ಳಿ. ಏನೋ ನಿಮ್ಮ ಹತ್ರ ಏನಿದೆ ಅದ್ ಮಾಡಿ. ಇಲ್ಲಾಂದ್ರೆ ಮಧ್ಯದಲ್ಲಿ ಯಾವ್ದಾದ್ರು ಚೀಟಿ ಹಾಕೊಂಡು ಯಾವ್ದಾರು ಅಮೌಂಟ್ ಬಂತು ಅಂತಂದ್ರೆ ನೀವು ಮಧ್ಯೆ ಕಟ್ಟಿ ಕೂಡ ತೀರಿಸ್ಬೋದು. ಇಲ್ಲ ಅಂತಂದ್ರೆ ಬೇರೆ ಏನಾದ್ರು ಒಂದು ಮಾಡ್ಬೋದು. ಯಾಕಂದ್ರೆ ಕೆಲವರು ಅದನ್ನೇ ಕಾಯ್ತಾ ಇದಾರೆ, ಅಯ್ಯೋ ಇನ್ನು ನಮ್ ಕೈಲಿ ಆಗಲ್ಲ ಅಂತ ಕೆಲವರು ಕ್ಯಾನ್ಸಲೇ ಮಾಡ್ಕೊತಾ ಇದಾರೆ. ಹಾಗಾಗಿ ಕ್ಯಾನ್ಸಲ್ ಮಾಡ್ಕೊತಿದ್ದಾರೆ. ದಯವಿಟ್ಟು ಯಾರು ಕೂಡ ಕ್ಯಾನ್ಸಲ್ ಮಾಡ್ಕೊಳಕ್ ಹೋಗ್ಬೇಡಿ. ಇದೇ ಸಿಕ್ಕಿರುವಂತ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ನಿಮ್ಗೆ. ಸುವರ್ಣ ಅವಕಾಶ. 8 ಲಕ್ಷ 10 ಲಕ್ಷಕ್ಕೆ ಯಾರು ಮನೆ ಕೊಡಲ್ಲ. 8 ಲಕ್ಷ ರೂಪಾಯಿ ಆಗಿದ್ದಾರೆ ನೋಡಿ, ಹೆಂಗಾರು ಅಡ್ಜಸ್ಟ್ ಮಾಡಿ, ಇಲ್ಲ ಲೋನ್ ಮುಖಾಂತರನೋ ಅಮೌಂಟ್ ಮುಖಾಂತರನೋ ತಗೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ಏನಾದ್ರು ಮುಂದೆ ಅಪ್ಡೇಟ್ ಬಂತು ಅಂತಂದ್ರೆ ಹೀಗೆ ವಿಡಿಯೋ ಮಾಡಾಕ್ತೀನಿ. ಅದೇ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.